ಇಲ್ಲಿ ಮತ್ತೆ ಕಾವ್ಯ ಅವರು ಒಟ್ಟಿಗೆ ಸಿನಿಮಾದಲ್ಲಿ ನಟಿಸಬೇಕು ಅಂತ ಜನರಿಗೆ ತುಂಬಾನೇ ಆಸೆ ಇದೆ. ಅದ್ಭುತವಾದಂಥ ಜೋಡಿ ಅನ್ಬೋದು. ಮತ್ತೆ ತುಂಬ ಸತಿ ಮನೆಗೂ ಸಹ ಇನ್ವೈಟ್ ಮಾಡಿದ್ದಾರೆ. ಆದರೆ ಇನ್ನೂ ಸಹ ಗಿಲ್ಲಿ ಅವರಿಗೆ ಸಮಯ ಸಿಕ್ಕಿಲ್ಲ ಮನೆಗೆ ವಿಸಿಟ್ ಮಾಡೋಕ್ಕೆ. ಸಮಯ ಸಿಕ್ಕರೆ ಖಂಡಿತವಾಗಿಯೂ ಕೂಡ ಗಿಲ್ಲಿ ನಟ ಅವರು ಮನೆಗೆ ವಿಸಿಟ್ ಮಾಡೇ ಮಾಡ್ತಾರೆ. ಬಹಳಷ್ಟು ಚೆನ್ನಾಗಿ ಇರುವಂಥ ಒಂದು ಜೋಡಿ. ಒಂದೊಳ್ಳೆ ಕತೆ ಸಿಕ್ಕರೆ ಸಿನಿಮಾವನ್ನು ಸಹ ಮಾಡಲಿದ್ದಾರೆ. ಹಲವಾರು ಫಂಕ್ಷನ್ ಈವೆಂಟ್ಸ್ಗಳಲ್ಲಿ ಒಟ್ಟಿಗೆ ಸಹ ಭಾಗಿಯಾಗ್ತಾರೆ, ಕಾಣಿಸ್ಕೋತಾರೆ. ಎಲ್ರಿಗೂ ಕೂಡ ಇಷ್ಟ ಈ ಒಂದು ಜೋಡಿ. ಜೊತೆಗೆ ಇವರಿಗೆ ಬೆಸ್ಟ್ ಎಂಟರ್ಟೈನರ್ ಅವಾರ್ಡ್ ಕೂಡ ಸಿಕ್ತು. ನಿಜವಾಗ್ಲೂ ಗ್ರೇಟ್ ಅನ್ಬೋದು. ಅದು ಸಾಧು ಕೋಕಿಲ್ ಅವರು ಕೊಟ್ಟಿದ್ದಾರೆ. ಅವರು ಕೂಡ ವಿಶ್ ಮಾಡಿದ್ದಾರೆ. ಆಲ್ಮೋಸ್ಟ್ ಗಿಲ್ಲಿ ನಟನ ಪ್ರತಿಯೊಬ್ಬರು ಸಹ ಒಪ್ಕೊಂಡಿದ್ದಾರೆ, ಎನ್ಕರೇಜ್ ಮಾಡ್ತಿದ್ದಾರೆ. ತುಂಬಾ ಸಪೋರ್ಟ್ ಗಿಲ್ಲಿ ನಟಗೆ ಸಿಗ್ತಾ ಇದೆ. ಮುಂದೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಸಹ ಮಾಡಲಿದ್ದಾರೆ. ಯಾಕೆಂದರೆ ಅವ್ರಿಗೆ ಒಳ್ಳೊಳ್ಳೆ ಅವಕಾಶಗಳು, ಒಳ್ಳೊಳ್ಳೆ ಸಬ್ಜೆಕ್ಟ್ ಇರುವಂಥ ಕಥೆಗಳು ಕೂಡ ಸಿಗ್ತಾ ಇದೆ. ಹೀರೋ ಆಗಿಯೂ ಸಹ ಗಿಲ್ಲಿ ನಟ ಅವರು ಸೈನ್ ಮಾಡಿದ್ದಾರಂತೆ. ಇದಕ್ಕಿಂತ ಒಂದು ಖುಷಿಯ ವಿಚಾರ, ಗುಡ್ ನ್ಯೂಸ್ ಇನ್ನೇನಿದೆ ಅಲ್ವಾ. ಮನೆಗೆ ಇನ್ವೈಟ್ ಮಾಡಿದ್ದಾರೆ. ಕಾವ್ಯ ಅವರ ಮನೆಗೆ ಅತಿ ಶೀಘ್ರದಲ್ಲಿಯೇ ವಿಸಿಟ್ ಸಹ ಮಾಡಲಿದ್ದಾರೆ. ಊಟವನ್ನು ಸಹ ಮಾಡಲಿದ್ದಾರೆ ಗಿಲ್ಲಿ ನಟ ಅವರು. ಗಿಲ್ಲಿ ಅವರ ತಂದೆ ತಾಯಿಗೂ ಬಹಳಷ್ಟು ಖುಷಿ ಇದೆ. ಮತ್ತು ಕಾವ್ಯ ಅವರ ತಂದೆ ತಾಯಿಗೂ ಕೂಡ ಗಿಲ್ಲಿ ನಟ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವರು ಕೂಡ ತುಂಬಾ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿಯ ತನಕ. ಸೊ ಹಾಗಾಗಿ ಗಿಲ್ಲಿ ನಟ ಯಾವುದೇ ರೀತಿಯ ಒಂದು ಸಿನಿಮಾ ಮಾಡಿದ್ರು ಅವ್ರಿಗೂ ಕೂಡ ಭಾಳ ಖುಷಿ ಆಗುತ್ತೆ. ಸೊ ಈಗ ಅವರು ಕೂಡ ಮನೆಗೆ ಇನ್ವೈಟ್ ಮಾಡ್ತಿದ್ದಾರೆ. ಒಂದ್ಸತಿನೂ ಮನೆಗೆ ಬಂದಿಲ್ವಲ್ಲ, ಮನೆಗೆ ಊಟವನ್ನು ಮಾಡು ಅಂತ ಕರೀತಿದ್ದಾರೆ.